ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಪ್ರಮುಖರ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು, ಇವತ್ತೇನು ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ವಿಚಾರ ಹೊರಗಡೆ ಬಂತು. ಕಾಂಗ್ರೆಸ್ ಸರ್ಕಾರ ಏನು SIT ತನಿಖೆಯನ್ನು ಕೊಡೋದಕ್ಕೆ ಮೊದಲೇ ಯಾರೋ ಆ ಬುರುಡೆ ಮನುಷ್ಯ ಬಂದಿದ್ದ, ಅವನನ್ನು ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಿದರೆ ಇಲ್ಲಿಯವರೆಗೂ ಕೂಡ ಈ ವಿಚಾರಗಳು ಹೊರಗಡೆ ಬರ್ತಾ ಇಲ್ಲ, ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಾ ಇರಲಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದ್ಯಾಗೂ ಕೊನೆಗೆ SIT ಅವರು ತನಿಖೆಯನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗಿದ್ದಾರೆ, ಮಾಹಿತಿಯನ್ನು ಹೊರಗಡೆ ತೆಗೆದುತ್ತಾ ಇದ್ದಾರೆ. ಇದರಲ್ಲಿ ಏನೂ ಕೂಡ ಉರುಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಮಾಧ್ಯಮದ ಮಿತ್ರರು ಕೂಡ SIT ತನಿಖೆಗಿಂತಲೂ ಕೂಡ ಹೆಜ್ಜೆ ಮುಂದೆ ಹೋಗಿ ಆ ಬುರುಡೆ ಮಾನವನು ಸುಜಾತ ಭಟ್ರವರು ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರ ಹತ್ರ ಮಾತಾಡಿದ್ರು, ಆ ವಿಚಾರಗಳನ್ನು ಕೂಡ ಹೊರಗಡೆ ತೆಗೆದು ಎಲ್ಲವನ್ನೂ ಕೂಡ ಒಂದು ತನಿಖಾ ಸಂಸ್ಥೆಗೂ ಮೀರಿ ಬಯಲಿಗೆಳೆದಂಥ ಸಂದರ್ಭದಲ್ಲಿ ಇವತ್ತು ಭಕ್ತರಿಗೆಲ್ಲರೂ ಕೂಡ ಸ್ವಲ್ಪ ಸಮಾಧಾನಕರ ಆಗುವಂಥ ಒಂದು ಸಂದರ್ಭ ಬಂದಿರತಕ್ಕಂಥ ಈ ವಿಚಾರದಲ್ಲಿ ಇವತ್ತು ಕ್ಷೇತ್ರವಾರು ಅನೇಕ ಕಾಂಗ್ರೆಸ್ ಇರ್ಬೋದು, JDS, BJP ಬಹಳಷ್ಟು ಜನ ಕೂಡ ಕೇಸರಿ ಧ್ವಜಗಳನ್ನು ಕಟ್ಟಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವಿದ್ದೀವಿ, ಧರ್ಮಸ್ಥಳ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಒಟ್ಟಾರೆ ಇಡೀ ರಾಜ್ಯದ ಭಕ್ತರನ್ನ ಒಂದು ಕಡೆ ಸೇರಿಸಿ ನಡೆದಿರ್ತಕ್ಕಂಥ ವಿಚಾರ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತೊಂದು ಕರೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ 2 ಗಂಟೆಗೆ 1 ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮಾವೇಶವನ್ನು ಮಾಡಬೇಕು. ಧರ್ಮ ರಕ್ಷಣಾ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಧರ್ಮಸ್ಥಳದ ಮೇಲೆ ನಡೆದಂಥ ಏನು ಕುತಂತ್ರಗಳನ್ನು ಎಳೆಯಾಗಿ ಆ ಜನಗಳಿಗೆ ತಿಳಿಸಬೇಕು. ಮತ್ತು ಇನ್ನು ಮುಂದೆ ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಥರ ಸುಳ್ಳು ಅಪಪ್ರಚಾರವನ್ನು ಮಾಡೋರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಈ ಧರ್ಮಸ್ಥಳದಲ್ಲಿ ಅದನ್ನು ತೋರಿಸಬೇಕು, SIT ತನಿಖೆ ಏನು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಹಕ್ಕನ್ನು ಕೂಡ ಅವತ್ತು ನಾವು ಮಂಡಿಸೋರಿದ್ದೀವಿ. ಜೊತೆಯಲ್ಲಿ ಇವತ್ತು ಏನು SIT ತನಿಖೆ ಆಗ್ತಾ ಇದೆ ಅದರ ಪಾಡಿಗಾದರೂ ತನಿಖೆಯನ್ನು ಮಾಡಲಿ. ಅದರ ವ್ಯಾಪ್ತಿಯನ್ನು ಮೀರಿ ಇವತ್ತು ಇದರಲ್ಲಿ ಏನು ಒಂದು ಬುರುಡೆ ಗ್ಯಾಂಗ್ ಸೇರಿಕೊಂಡಿದೆ, ಇವತ್ತು ನಾವು ಅನೇಕ ಮಾಧ್ಯಮಗಳ ಮುಖಾಂತರ ಮತ್ತು ಸೋಷಿಯಲ್ ವಿಡಿಯೋ ಮುಖಾಂತರ ಕೂಡ ನಾವು ನೋಡಿದ್ದೀವಿ. ಇದಕ್ಕೆ ಅಂತಾರಾಷ್ಟ್ರೀಯ ಕೈವಾಡ ಕೂಡ ಇದೆ. ಯಾಕಂದರೆ ಈ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಬಹಳ ಕೆಟ್ಟದ್ದಾಗಿ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಹೊರಗಡೆಯಿಂದ ಹಣ ಸಹಾಯ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ನಡೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ಆಂತರಿಕವಾದಂಥ ಶತ್ರುಗಳೇನಿದ್ದಾರೆ, ಹೊರಗಡೆಯ ಶತ್ರುಗಳು ಸೇರಿಕೊಂಡು ಇವತ್ತು ನಮ್ಮ ಆಂತರಿಕ ವಿಚಾರಗಳಲ್ಲಿ ಧಕ್ಕೆಯನ್ನು ತರ್ತಕ್ಕಂಥದ್ದು, ನಮ್ಮ ಆಚಾರ ವಿಚಾರಗಳಿಗೆ ಘನತೆಯನ್ನು ಕುಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಮತ್ತು ಶ್ರೀಮತಿ ಸುಜಾತ ಭಟ್ರವರು ಮತ್ತು ಯಾರು ಮುಸುಕುದಾರಿ ದೆಹಲಿಯಲ್ಲಿ ಇದರ ಬಗ್ಗೆ ಷಡ್ಯಂತ್ರವನ್ನು ಮಾಡ್ತಾರೆ ಅಂತಕ್ಕಂಥ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಮುಂದಿನ ತನಿಖೆಗಾಗಿ ರಾಜ್ಯ ಸರ್ಕಾರ SIT ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಅವತ್ತು ಮಾಡ್ತಾ ಇದ್ದೀವಿ. ಮತ್ತು ಅಲ್ಲಿ NIAಗೆ ತನಿಖೆಗೆ ಕೊಡಬೇಕು. ಮತ್ತು NIAಗೆ ಒಂದ್ಸರಿ ಕೊಡ್ತು ಅಂತಂದರೆ ಹಣಕಾಸಿನ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದರೆ ಅದು ಇಡಿಗೂ ಕೂಡ ಹೋಗ್ತದೆ. ಸೊ ಅದು ರಾಷ್ಟ್ರೀಯ ತನಿಖಾ ದಳಗಳು ಅದರ ವಿಚಾರವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು, ಜೊತೆಯಲ್ಲಿ ಧರ್ಮಸ್ಥಳಕ್ಕಾಗಲಿ ಇನ್ನೊಂದು ಯಾವುದೇ ಈ ಥರದ ಆದಾಗ ನಾವೆಲ್ಲ ಈ ರೀತಿಯಾಗಿ ಯಾವುದೋ ಒಂದು ಪಕ್ಷ ಇನ್ನೊಂದು ನೋಡದೆ ನಾವು ಒಂದಾಗಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತೀವಿ. ಇದು ಭಾರತೀಯ ಜನತಾ ಪಾರ್ಟಿಯಿಂದ ನಡೆಯುವಂಥ ಕಾರ್ಯಕ್ರಮ ಆದರೂ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂಥ ನಾವು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗಳನ್ನಾಗಲಿ ಮುಖಂಡರುಗಳ ಎಲ್ಲೂ ಫೋಟೋಗಳನ್ನು ಹಾಕೊಳ್ಳಿ ನಾವು ಯೂಸ್ ಮಾಡೋದಿಲ್ಲ. ಧಾರ್ಮಿಕ ಕೇಸರಿ ಧ್ವಜಗಳನ್ನು, ಕೇಸರಿ ಶಾಲುಗಳನ್ನು ಕೊಡ್ತೀವಿ. ಇದನ್ನು
ಯಾರು ಕೂಡ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಇದನ್ನು ರಾಜಕೀಯಗೊಳಿಸೋದ್ರಲ್ಲಿ ನಮಗೂ ಏನು ಕೂಡ ಇದರಲ್ಲಿ ದುರುದ್ದೇಶ ಇಲ್ಲ. ಸೊ ಇದಕ್ಕೆ ಯಾಕೆಂದರೆ ಕಾಂಗ್ರೆಸ್ ಅವರು ಇದಕ್ಕೆ ಸಹಜವಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಈಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇವತ್ತುವರೆಗೂ ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಕೂಡ ಧರ್ಮಸ್ಥಳಕ್ಕೆ ಇನ್ನೂ ಹೋಗಿಲ್ಲ. ಇಷ್ಟೆಲ್ಲ ಕೂಡ ಆದರೂ ಕೂಡ ನಾವು ಕೂಡ ಅಸೆಂಬ್ಲಿಯಲ್ಲಿ ಹೇಳಿದ್ವಿ, ತಾವು ತಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ಸ್ವಾಮಿ ಪೂಜೆಯನ್ನು ಮಾಡಿ ಭಕ್ತರಿಗೆ ಧೈರ್ಯವನ್ನು ಕೊಡ್ರಿ ಅಂತೇಳಿ. ಸೊ ಇವತ್ತು ರಾಜಕೀಯ ಅಂತ ಹೇಳ್ತಾರೆ, ಇಲ್ಲ ನೀವು ಮಾಡ್ರಿ, ಇಲ್ಲ ನಾವು ಮಾಡಕ್ಕೆ ಬಿಡ್ರಿ. ಸೊ ನೀವು ಮಾಡಲಿಲ್ಲ, ನಾವು ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. NIA ತನಿಖೆ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದು SIT ತನಿಖೆ ಆಧಾರದ ಮೇಲೂ ನಿಂತಿರ್ತದೆ. ಇವತ್ತು SITಯ ತನಿಖೆ ವ್ಯಾಪ್ತಿ ಇರ್ತಕ್ಕಂಥದ್ದು ನಮ್ಮ ರಾಜ್ಯದೊಳಗಡೆ ನಡೀತಕ್ಕಂಥ ವಿಚಾರಗಳಿಗೋಸ್ಕರ. SIT ಅವರು ಇಲ್ಲ, ಇದಕ್ಕೆ ಹೊರ ರಾಜ್ಯ ದೆಹಲಿಯಲ್ಲಿ ಕೂಡ ಇದಕ್ಕೆ ಹುನ್ನಾರ ನಡೆದಿದೆ, ಹೊರಗಡೆಯಿಂದ ಫಂಡಿಂಗ್ ಬಂದಿದೆ ಅಂತ ಹೇಳಿದಾಗ ಗೃಹ ಸಚಿವರು ಆ ಹೇಳಿಕೆಯನ್ನು ಕೊಡೋಕ್ಕಾಗೋದಿಲ್ಲ. ಅದರಲ್ಲಿ ಸಹಜವಾಗಿ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾಕಂದರೆ ಇವತ್ತು ನೀವು ಆ ತನಿಖೆ SIT ಮಾಡಿದ್ರು ಕೂಡ ಆ ಬುರುಡೆ ಗ್ಯಾಂಗ್ ಒಪ್ಪೋದಿಲ್ಲ ನಿಮ್ಮನ್ನ. ಈಗಲೇ ಹೇಳ್ತಾವ್ರೆ ಸರಿಯಾಗಿ ತನಿಖೆ ಹೋಗ್ತಾ ಇಲ್ಲ ಅಂತೇಳಿ ಅವ್ರು ನಿಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ಅದಕ್ಕೋಸ್ಕರ ನೀವು NIA ಕೊಟ್ಬಿಡ್ರಿ. ಅಪಾದನೆ ಹೊತ್ಕೊಂಡಂಗಿದ್ರೆ ಕೇಂದ್ರ ಸರ್ಕಾರ ಹೊತ್ಕೊಳ್ಳಿ, ನೀವ್ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಿ? ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಇಡೀ ದೇಶದಲ್ಲಿ ಯಾವುದೇ ಈ ಥರ ಧಾರ್ಮಿಕ ಸಂಸ್ಥೆ, ಅದು ಯಾವುದೇ ಧರ್ಮದ್ದಿರಲಿ, ಈ ಥರ ಷಡ್ಯಂತ್ರವನ್ನು ಮಾಡಿದವ್ರಿಗೆ ಒಂದು ತಕ್ಕ ಪಾಠ ಕಲಿಸಬೇಕು ಅಂದರೆ ಭಯ ಇರಬೇಕು. ಭಯ ಇರಬೇಕು ಅಂದರೆ NIA ಕೊಟ್ಟರೆ ಆ ಬೇರೆ ಏನಿದೆಯಲ್ಲ ಅದರ ಆಳವನ್ನು ತೆಗಿತಾರೆ. ಯಾವತ್ತೂ ಕೂಡ ಅಷ್ಟೇ, ಒಂದು ತನಿಖೆ ಕೈ ಇಟ್ಟ ಮೇಲೆ ಗರಿಕೆ ಹುಲ್ ಮೇಲೆ ಕೀಳೋದಲ್ಲ, ಅದರ ಆಳವಾಗಿರ್ತಕ್ಕಂಥ ಬೇರನ್ನು ಕೂಡ ಹೊರಗಡೆ ತೆಗಿಬೇಕು. ಅದನ್ನು NIA ಕೈಯಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಬಹುಶಃ ಗೃಹ ಸಚಿವರು ಯಾವ ಸಂದರ್ಭದಲ್ಲಿ ಹೇಳೋ ಗೊತ್ತಿಲ್ಲ, ಅವರು ಕರೆಕ್ಟಾಗಿ ಬದಲಾವಣೆ ಆಗ್ತಾರೆ. ಆ ಸಂದರ್ಭ ಬಂದಾಗ ಖಂಡಿತವಾಗಿ ಕೂಡ SIT ಕಡೆಯಿಂದನೇ ಹೇಳಿಸ್ತಾರೆ NIA ತನಿಖೆ ಕೊಡಬೇಕು ಅಂತೇಳಿ. ಅವ್ರು ಹೇಳ್ತಾರೋ ಬಿಡ್ತಾರೋ, ಈಗಿರ್ತಕ್ಕಂಥ ಮೇಲ್ನೋಟಕ್ಕೆ NIA ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆಗಳ ಆಗ್ರಹ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.